ಕನ್ನಡ ನಾಡಿನ ಜೀವನದಿ ಕಾವೇರಿ ಜೀವನ. ಒಂದು ಊರಲ್ಲಿ ದೇವಸ್ಥಾನ ಇರ್ಬೇಕಂತೆ, ಮತ್ತೊಂದು ಕೆರೆ ಇರ್ಬೇಕು. ಹೆಗ್ಡೆ ಅವರನ್ನು ನಾವು ನೆನೆಸ್ಬೇಕು, ಯಾಕಂದ್ರೆ ನಮ್ ಪುಣ್ಯ ಅನ್ಬೇಕು. ಹಿಂದಿನ ರಾಜ ಮಹಾರಾಜರ ಕಾಲಗಳಲ್ಲೆಲ್ಲ ಅವರು ಶಾಶ್ವತವಾಗಿ ಗ್ರಾಮಕ್ಕೆ ಇರ್ಲಿ ಅಂತ ಹೇಳಿ ಇವತ್ತು ನಮ್ಮ ರಾಜ್ಯದಲ್ಲಿ ತೋರಿಸಿಕೊಟ್ಟಂತ ಒಂದು ಸಂಸ್ಥೆ ಇದ್ರೆ ಕರ್ನಾಟಕ ರಾಜ್ಯದಂತ ಇದುವರೆಗೆ ಸುಮಾರು 980 ಕೆರೆಗಳನ್ನ. ಆಮೇಲೆ ಕೋಡೆ ಆಯ್ತು, ಕೆರೆ ತುಂಬಿದೆ. ಎಸ್ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ಒಮ್ಮಸಂದ್ರ ಪೂಸಲಕೆರೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ. ಮುಳುಬಾಗಿಲು ತಾಲೂಕಿನ ಒಮ್ಮಸಂದ್ರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅಭಿವೃದ್ಧಿಪಡಿಸಿದ್ದ ಕೆರೆ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸುವ ಮೂಲಕ ಗ್ರಾಮಸ್ಥರಿಗೆ ಹಸ್ತಾಂತರಿಸಿದರು. ಒಮ್ಮಸಂದ್ರ ಪೂಸಲಕೆರೆಯು ಹೂಳು ತುಂಬಿದ್ದು ಸುಮಾರು ವರ್ಷಗಳಿಂದ ಸಮರ್ಪಕವಾದ ಮಳೆಯಾಗದ ಹಿನ್ನೆಲೆಯಲ್ಲಿ ನೀರು ಸಂಗ್ರಹವಾಗುತ್ತಿರಲಿಲ್ಲ. ಇದನ್ನು ಮನಗಂಡ ಧರ್ಮಸ್ಥಳ ಸಂಸ್ಥೆ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿ ರಾಜ್ಯದ 845ನೇ ಕೆರೆಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಇತ್ತೀಚೆಗೆ ಉತ್ತಮ ಮಳೆಯಾದ ಹಿನ್ನೆಲೆಯಲ್ಲಿ ಕೆರೆ ಭರ್ತಿಗೊಂಡಿದ್ದು, ಯೋಜನೆಯ ಪದಾಧಿಕಾರಿಗಳು ಗ್ರಾಮಸ್ಥರೊಡನೆ ಆಗಮಿಸಿ ಕೆರೆಗೆ ಬಾಗಿನ ಅರ್ಪಿಸಿದರು ಹಾಗೂ ಯೋಜನೆಯ ನಾಮಫಲಕವನ್ನು ಅನಾವರಣಗೊಳಿಸಿ ಗ್ರಾಮಸ್ಥರಿಗೆ ಕೆರೆಯನ್ನ ಹಸ್ತಾಂತರಿಸಿದರು. ಈ ಕೆರೆಯ ಜೀರ್ಣೋದ್ಧಾರಕ್ಕೆ ಸುಮಾರು 12,98,000 ಮೊತ್ತವನ್ನ ಯೋಜನೆಯು ಖರ್ಚು ಮಾಡಿದ್ದು, ಈ ಪೂಸಲಕೆರೆಯು ತಾಲೂಕಿನಲ್ಲಿ ಅಭಿವೃದ್ಧಿಪಡಿಸಲಾದ ಕೆರೆಗಳಲ್ಲಿ 7ನೇ ಕೆರೆಯಾಗಿರುತ್ತದೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನ ತಾಲೂಕು ಕೃಷಿ ಮೇಲ್ವಿಚಾರಕರು ನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಕಾರ್ಯದರ್ಶಿ, ಒಮ್ಮಸಂದ್ರ ಗ್ರಾಮಸ್ಥರು ಹಾಗೂ ಕೆರೆ ಕಮಿಟಿ ಸದಸ್ಯರು ಹಾಜರಿದ್ದರು. ವರದಿ ಸೋಮಶೇಖರ್, ಮುಳಬಾಗಿಲು, ಎಸ್ಪಿ ನ್ಯೂಸ್. ಕೃಪಾಶೀರ್ವಾದ ಬೇಡಿಕೊಳ್ಳುತ್ತಾ ಇವತ್ತಿನ ದಿನ ಏನಂದ್ರೆ ಒಮ್ಮಸಂದ್ರ ಗ್ರಾಮದಲ್ಲಿ 845ನೇ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಕೆರೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಕೆರೆಯ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಕೆರೆ ಕಮಿಟಿ ಉಪಾಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಈ ಭಾಗದ ಪಂಚಾಯಿತಿ ಉಪಾಧ್ಯಕ್ಷರು ಮಂಜಣ್ಣವರಿದ್ದಾರೆ, ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಪಂಚಾಯಿತಿ ಸೆಕ್ರೆಟರಿ ಆದ ನಾರಾಯಣಪ್ಪ ಅವರು ಕೂಡ ಇದ್ದಾರೆ, ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಜಿಲ್ಲಾ ನಿರ್ದೇಶಕರಾದ ಶಿವಾನಂದ ಆಚಾರ್ಯ ಸರ್ ಅವರಿದ್ದಾರೆ, ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದಾರೆ. ತಾಲೂಕು ಯೋಜನಾಧಿಕಾರಿಗಳು ಹರೀಶ್ ಕುಮಾರ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದಾರೆ. ಹಾಗೂ ಈ ಒಂದು ಉಪಸ್ಥಿತರು ಎಲ್ಲ ಊರಿನ ಗ್ರಾಮಸ್ಥರೆಲ್ಲರಿಗೂ ಮತ್ತು ಸೇವಾ ಪ್ರತಿನಿಧಿಯವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದಾರೆ. ಧರ್ಮಾಧಿಕಾರಿಗಳಾದಂಥ ನಮ್ಮ ಪೂಜರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಬಹಳ ವಿಶೇಷವಾಗಿ ನಾವು ಇವತ್ತು ಒಮ್ಮಸಂದ್ರ ಒಂದು ವಲಯದಲ್ಲಿ ಒಮ್ಮಸಂದ್ರ ಗ್ರಾಮದಲ್ಲಿ ಒಂದು ಪುಸಾಲಗುಂಟೆ ಕೆರೆಯನ್ನ, ಒಂದು ನಮ್ಮೂರು ನಮ್ಮ ಕೆರೆಯನ್ನ ಒಂದು ಕಾರ್ಯಕ್ರಮದಡಿಯಲ್ಲಿ ಯೋಜನೆಯಿಂದ ನಾವು ಇವತ್ತು ಕಾಮಗಾರಿಯನ್ನು ಪೂರ್ಣಗೊಳಿಸಿ ಹೂಳೆತ್ತಿ ಇವತ್ತು ಆ ಕೆರೆಯನ್ನ ಹಸ್ತಾಂತರ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಇದಕ್ಕೆ ನಮ್ಮ ಗೌರವದ ಜಿಲ್ಲಾ ನಿರ್ದೇಶಕರಿದ್ದಾರೆ, ಕೆರೆ ಕಮಿಟಿಯವರು ಇದ್ದಾರೆ, ಮತ್ತೆ ಪಂಚಾಯತಿಯವರೆಲ್ಲರೂ ಇದ್ದಾರೆ, ಮತ್ತೆ ಗ್ರಾಮಸ್ಥರೆಲ್ಲ ಇದ್ದೀರಾ. ಬಹುಶಃ ಕೆರೆಯನ್ನ ಮಾಡಬೇಕಾದಾಗ ಎಲ್ಲ ಊರಿನವರೆಲ್ಲ ಸೇರ್ಕೊಂಡು ಎಲ್ಲ ಮಾತಾಡಿಕೊಂಡು ಒಂದು ಕಮಿಟಿಯನ್ನ ಮಾಡಿ, ಕಮಿಟಿ ಮೂಲಕ ನಮ್ಮ ಪಾಲುದಾರಿಕೆ ಎಷ್ಟಿದೆ, ನಿಮ್ಮ ಪಾಲುದಾರಿಕೆ ಏನಿದೆ ಅನ್ನೋದೆಲ್ಲ ನಾವು ವಿಮರ್ಶೆಯನ್ನ ಮಾಡಿಕೊಂಡು ಎಲ್ಲ ಒಂದು ಕಮಿಟಿ ಮೂಲಕ ನಾವು ಕೆರೆಯನ್ನ ಮಾಡಿದೀವಿ. ಸ್ವಲ್ಪ ವಿಳಂಬ ಆಗಿರಬಹುದು, ಆದ್ರೆ ಒಂದು ಕೆಲಸದಲ್ಲಿ ನೆಮ್ಮದಿ ಇದೆ. ಯಾಕಂತಂದ್ರೆ ಕೆರೆ ಮಾಡಾದ ನಂತರ ಆ ಗಂಗಾದೇವಿಯಲ್ಲಿ ಪರಿಪೂರ್ಣವಾಗಿ ತುಂಬಿದ್ದಾರೆ ಅನ್ನೋದಕ್ಕೆ ನನ್ಗೆ ಬಹಳ ಖುಷಿ ಆಗ್ತಿದೆ. ಯಾಕಂದ್ರೆ ಕೆರೆ ಮಾಡ್ತೀವಿ ನಾವು ಕೆಲವೊಂದು ಕಡೆ, ಅಲ್ಲಿ ಮಳೆ ಅಭಾವವಾದ್ರಿಂದ ನಾವು ಕೆರೆ ಕೋಡಿ ಬೀಳೋದಿಲ್ಲ. ಆದ್ರೆ ಇದು ಕೆರೆ ಮಾಡಿದ ಜಸ್ಟ್ ಒಂದು 15 ದಿವಸದೊಳಗೆ ನಮಗೆ ಕೋಡಿ ಬಿದ್ದಿದೆಯಲ್ಲ, ಅದು ಭಾಗ್ಯ ನಮಗೆ ಬೇರೆ ಏನು ಬೇಕಾಗಿಲ್ಲ. ಆ ರೀತಿ ಒಳ್ಳೆ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಈ ಕೆರೆಯನ್ನ ಅನಾವರಣ ಮಾಡಿದಂತ ಮತ್ತೆ ಜಿಲ್ಲಾ ನಿರ್ದೇಶಕರು ನಿಮ್ಮೆಲ್ಲರನ್ನು ಕುರಿತು ಶುಭ ಹಾರೈಕೆ ಮಾಡ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ. ಶ್ರೀ ಮಂಜುನಾಥಯ್ಯನಮ್ಮ ನಮ್ಮ ಕ್ಷೇತ್ರದ ದೇವರಾಗಿರುವಂತಹ ಮಂಜುನಾಥ ಸ್ವಾಮಿಯನ್ನ ಕ್ಷೇತ್ರದ ಎಲ್ಲ ಧರ್ಮ ದೇವತೆಗಳ ನೆನೆಯುತ್ತಾ ಪರಮ ಪೂಜ್ಯರಲ್ಲಿ ಮತ್ತು ಅಮ್ಮನವರಲ್ಲಿ ಆಶೀರ್ವಾದನ ಪಡ್ಕೊಂಡು ಇವತ್ತು ನಾವು ಒಮ್ಮಸಂದ್ರ ಗ್ರಾಮದ ಪುಸಲ ಕೆರೆ, ಇದೊಂದು ಕೆರೆ ಸಮಿತಿ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕವಾಗಿ ಈ ಕೆರೆಯನ್ನ ಅಭಿವೃದ್ಧಿಯನ್ನ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಆಗಿರ್ತಕ್ಕಂಥ ಕೆರೆಯನ್ನ ಪುನರ್ಚೇತನಗೊಳಿಸಿದಂಥ ಕೆರೆಯನ್ನ ಈ ಗ್ರಾಮಕ್ಕೆ ಹಸ್ತಾಂತರಿಸುವಂತದ್ರಲ್ಲಿ ಇದ್ದೇವೆ. ಬಹಳ ಮುಖ್ಯವಾಗಿ ಒಂದು ಊರಲ್ಲಿ ದೇವಸ್ಥಾನ ಇರ್ಬೇಕಂತೆ, ಮತ್ತೊಂದು ಕೆರೆ ಇರಬೇಕು.
ದೇವಸ್ಥಾನ ಇದ್ರೆ ಅಲ್ಲಿ ನಮ್ಮ ಸಂಸ್ಕಾರ ಸಂಸ್ಕೃತಿಗಳು ಬೆಳೆದು ಬಂದಿದೆ ಎಂಬುದನ್ನು ಅದು ತೋರಿಸ್ತದೆ. ಕೆರೆ ಇದ್ರೆ ಅಲ್ಲಿ ಜನ ನೆಮ್ಮದಿಯಲ್ಲಿದ್ದಾರೆ ಮತ್ತು ರೈತರು ಸಮೃದ್ಧಿಯಾಗಿದ್ದಾರೆ ಎಂಬುದನ್ನು ಅದು ತೋರಿಸ್ತದೆ. ಆದ್ರೆ ಇವತ್ತು ಬಹಳಷ್ಟು ನಾವು ಪರಿಸರವನ್ನ ನಾವು ಹಾಳು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ರಾಜ್ಯದ ಬಹಳಷ್ಟು ಕೆರೆಗಳು ಇವತ್ತು ಹೂಳು ತುಂಬಿದೆ, ಕಸದ ತೊಟ್ಟಿಗಳಾಗಿವೆ. ತ್ಯಾಜ್ಯಗಳನ್ನು ತಗೊಂಡೋಗಿ ಅದನ್ನ ತುಂಬಿಸುವಂತ ಒಂದು ತ್ಯಾಜ್ಯದ ಸಂಗ್ರಹಣಾ ಕೇಂದ್ರ ಆಗಿ ಅದು ಇದೆ. ಇದರಿಂದಾಗಿ ಇವತ್ತು ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳ್ತಾ ಇದ್ರೂ ಅಂತರ್ಜಲ ಮಟ್ಟ ಇವತ್ತು ಅತ್ಯಂತ ಆಳಕ್ಕೆ ಹೋಗಿದ್ದನ್ನು ನಾವು ಗಮನಿಸ್ತೇವೆ. ಅದರಿಂದಾಗಿ ಸಕಾಲಕ್ಕೆ ಇವತ್ತು ಮಳೆನೂ ಆಗ್ತಾ ಇಲ್ಲ. ಎಷ್ಟು 1000 ಅಡಿ ಪುಟಡಿ ಹೋದ್ರೂ ನಮಗೆ ನೀರು ಸಿಗುವುದಿಲ್ಲ. ಇದಕ್ಕೆ ಬಹಳ ಮುಖ್ಯ ಕಾರಣ ಮಳೆಯ ನೀರನ್ನ ಸಂಗ್ರಹಿಸುವಂತ ದೊಡ್ಡ ಪಾತ್ರೆ ಆಗಿರುವಂತ ಕೆರೆ ಇವತ್ತು ನೀರನ್ನು ತುಂಬಿಸುವ ಗಾತ್ರ ಬಹಳ ಕಡಿಮೆ ಆಗಿದೆ. ಇದನ್ನ ಮನಗಂಡು ಪೂಜಾ ಹೆಗಡೆಯವರು ಯಾವುದೇ ಗ್ರಾಮದ ಅಭಿವೃದ್ಧಿಯ ಮೂಲಭೂತ ಕಾರ್ಯಕ್ರಮಗಳನ್ನ ಸರ್ಕಾರದ ಕಾರ್ಯಕ್ರಮವನ್ನೇ ಕಾಯದೆ ಆ ಊರಿನ ಜನರು ಸಂಘಟಿತರಾಗಿ ಬಹಳಷ್ಟು ಸಂಘ ಸಂಸ್ಥೆಗಳು ಅದರೊಟ್ಟಿಗೆ ಸೇರ್ಕೊಂಡು ಗ್ರಾಮದ ಅವಶ್ಯಕತೆ ಇರುವಂತ ಕೆಲಸಗಳನ್ನ ಮಾಡಬಹುದು ಎಂಬುದನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ತೋರಿಸಿಕೊಟ್ಟಂತ ಒಂದು ಸಂಸ್ಥೆ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಯಾಕಂದ್ರೆ ಈ ಕೆಲಸಕ್ಕೆ ರೈತರು ಸೇರಿದ್ದಾರೆ, ಧರ್ಮಸ್ಥಳದಿಂದಲೂ ಸಹಕಾರ ಬಂದಿದೆ. ಸುಮಾರು 12 ಲಕ್ಷದಷ್ಟು 12,19,000 ಯೋಜನೆಯಿಂದ ಅನುದಾನ ಬಂದ್ರೆ ಸುಮಾರು 13-14 ಲಕ್ಷದಷ್ಟು ರೈತರು ಇಲ್ಲಿಂದ ಹೂಳನ್ನ ಕೊಂಡೋದಂತ ಏನು ಮಣ್ಣಿನ ಸಾಗಾಟದ ಮೊತ್ತ ಆಗಿದೆ. ಒಂದು ಕಡೆ ಕೆರೆಯ ಪುನರ್ಚೇತನ ಆಯ್ತು, ಇನ್ನೊಂದು ಕಡೆ ಹೊಲಗಳಿಗೆ ಫಲವತ್ತಾದಂತ ಮಣ್ಣು ಅಲ್ಲಿ ಅವರಿಗೆ ಸಿಕ್ತು. ಅದರಿಂದ ಬೆಳೆ ಹೆಚ್ಚಾಗ್ಲಿಕ್ಕೆ ಅಲ್ಲಿ ಕಾರಣ ಆಯ್ತು. ಇಲ್ಲಿ ನೀರು ಸಂಗ್ರಹ ಆಯ್ತು. ಈಗ ಹರೀಶ್ ಅವರು ಹೇಳಿದಾಗೆ ಕೋಡಿನೂ ತುಂಬಿತ್ತು. ಇಲ್ಲದಿದ್ರೆ ನೀರಿನ ಗಾತ್ರದ ಏನು ಅಲ್ಲಿ ಸಂಗ್ರಹಿಸುವಂತಹ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇತ್ತು. ಸೊ ಇದನ್ನ ಈ ಸಂಸ್ಥೆ ಮೂಲಕ ಜನಸಾಗವಿತದಿಂದ ಮಾಡ್ಕೊಂಡು ಬಂದಿದ್ದೇವೆ. ಕರ್ನಾಟಕ ರಾಜ್ಯದಂತ ಇದುವರೆಗೆ ಸುಮಾರು 980 ಕೆರೆಗಳನ್ನ ನಮ್ಮ ಒಂದು ಸಂಸ್ಥೆ ಮಾಡಿದೆ. ಇದೊಂದು ದಾಖಲೆ ಅಂತ ನಾವು ಹೇಳ್ಬೋದು. ಅಂದ್ರೆ ಒಂದು ಸಂಸ್ಥೆ ಒಂದು ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದ ಕೆರೆಗಳನ್ನ ಮಾಡಿರುವಂತದ್ದು ಇತಿಹಾಸದಲ್ಲಿ ಇಲ್ಲ ಅಂತ ಹೇಳುವುದನ್ನ ನಾವು ಇಲ್ಲಿ ಉಲ್ಲೇಖಿಸಬಹುದು. ಹಿಂದಿನ ರಾಜ ಮಹಾರಾಜರ ಕಾಲಗಳಲ್ಲೆಲ್ಲ ಅವರು ಶಾಶ್ವತವಾಗಿ ಗ್ರಾಮಕ್ಕೆ ಇರ್ಲಿ ಅಂತ ಹೇಳಿ ಕೆರೆಗಳನ್ನ ಮಾಡ್ತಾ ಇದ್ರು. ಸೊ ನಾವು ಇವತ್ತೇನ್ ಮಾಡ್ಬೇಕು, ಕೆರೆ ಹೊಸತು ಮಾಡ್ಬೇಕಾಗಿಲ್ಲ, ಇದ್ದ ಕೆರೆಯನ್ನ ಏನು ಸಂರಕ್ಷಣೆ ಮಾಡ್ಬೇಕು. ಈ ಕೆರೆಯ ಸುತ್ತಮುತ್ತ ಏನು ಯಾವುದೇ ರೀತಿಯ ದುಶ್ಚಟಗಳು ಆಗದಾಗೆ ಮತ್ತು ಏನು ತ್ಯಾಜ್ಯಗಳನ್ನ ಇಲ್ಲಿಗೆ ಹಾಕದಾಗೆ ಇದನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗುವಂಥದ್ದು ಇನ್ನು ಮುಂದೆ ಕೆರೆ ಅಭಿವೃದ್ಧಿ ಸಮಿತಿಯವರ ಮತ್ತು ಇಲ್ಲಿ ಪಂಚಾಯಿತಿಯ ಏನು ಜವಾಬ್ದಾರಿಯಾಗಿದೆ. ಸೊ ಅದನ್ನು ತಾವು ನಿರ್ವಹಿಸ್ಕೊಂಡು ಹೋಗಿ ಈ ಕೆರೆ ಕಾಮಗಾರಿಗೆ ಬಹಳಷ್ಟು ಜನ ಅಂದ್ರೆ 2 ಕೈ ಸೇರಿ ಚಪ್ಪಾಳೆ ಆಗತ್ತೆ. ಸಮಸ್ಯೆಗಳು ಬರ್ತವೆ. ಒಂದು ಕೆರೆ ಕಾಮಗಾರಿ ಇಳಿದಾಗ ಇವತ್ತು ನಿಮ್ಗೆ ಗೊತ್ತಿದೆ, ಏನು ಭೂಮಿಯನ್ನ ಅಕ್ರಮ ಮಾಡ್ತಕ್ಕಂಥದ್ದು ಇದೆ, ಬೇರೆ ಬೇರೆ ಸಮಸ್ಯೆಗಳನ್ನ ನಾವು ನೋಡ್ತೇವೆ. ಸೊ ಇದೆಲ್ಲವನ್ನ ಇಲ್ಲಿ ಬಂದಂತ ಸಮಸ್ಯೆಗಳನ್ನು ದೂರ ಮಾಡಿ ಒಂದು ಒಳ್ಳೆ ಕೆಲಸ ಈ ಊರಿನ ಗ್ರಾಮಸ್ಥರೆಲ್ಲ ಮಾಡಿದ್ದೀರಿ. ಇಲ್ಲಿಯ ಎಲ್ಲ ರೈತರು, ಮುಖಂಡರು, ನಮ್ಮ ಕೆರೆ ಸಮಿತಿ ಅಧ್ಯಕ್ಷರು ತಾವೆಲ್ಲ ಶ್ರಮ ಪಟ್ಟಿದ್ದೀರಿ. ನಿಮ್ಮ ಶ್ರಮಕ್ಕೆ ಕ್ಷೇತ್ರದ ಸ್ವಾಮಿ ಅನುಗ್ರಹ ಇರಲಿ ಅಂತ ಹೇಳಿ ಹಾರೈಸ್ತೇನೆ. ಗ್ರಾಮ ಪಂಚಾಯತಿ ಒಟ್ಟಿಗೆ ಅವರು ಒಪ್ಪಂದ ನಾವು ಪಂಚಾಯತಿ ಒಟ್ಟಿಗೆ ಮಾಡಿದ್ದೇವೆ. ಅವ್ರು ನಮ್ಗೆ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ತಾಲೂಕಿನ ಯೋಜನಾಧಿಕಾರಿ, ಗ್ರಾಮ ಪಂಚಾಯತ್ ಮೆಂಬರ್ ಆದಂತ ಮಂಜುನಾಥ ಉಪಾಧ್ಯಕ್ಷರು ಇದ್ದಾರೆ. ಸೊ ಇವರೆಲ್ಲ ಒಂದು ಒಳ್ಳೆ ಕಾರ್ಯಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇನ್ನು ನಮ್ಮ ಯೋಜನಾಧಿಕಾರಿ ಅಂತ ಹರೀಶ್ ಅವರು ಮತ್ತೆ ಇಲ್ಲಿಯ ಕೃಷಿ ನಿರ್ವೀಕ್ಷಕರು ಚೇತನ್ ರವರು ಈ ಕೆಲಸದ ಒಂದು ನಿರ್ವಹಣೆಯನ್ನ ಆಗಾಗ ಅದನ್ನು ನೋಡಿದ್ದಾರೆ. ಶಂಕರಪ್ಪ ಮತ್ತು ನಾರಾಯಣ ಸ್ವಾಮಿ ಅವರು ಆಗಾಗ ಇಲ್ಲಿ ಬಂದು ನಮ್ಮ ಒಕ್ಕೂಟದವರು ಇವರೆಲ್ಲ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಕೆರೆ ಒಳ್ಳೆ ಕೆಲಸ ಮಾಡಿದ್ದೀರಿ. ಯಾಕಂದ್ರೆ ನಾವು ಶಾಶ್ವತ ಅಲ್ಲ, ಆದ್ರೆ ಕೆರೆ ಅದು ಶಾಶ್ವತ. ನಮ್ಮ ಕಾಲಘಟ್ಟದಲ್ಲಿ ಈ ಕೆಲಸ ನಾವು ಮಾಡಿದ್ದೀವಲ್ಲ, ಅದು ನಮ್ಗೆಲ್ರಿಗೆ ತೃಪ್ತಿ ಇರಲಿ. ಇದರಿಂದ ಏನು ಗಂಗಾ ಮಾತೆ ಖುಷಿ ಪಟ್ಕೊಂಡು ಇನ್ನಷ್ಟು ನೀರು ಇದರಲ್ಲಿ ಸಂಗ್ರಹ ಆಗಿ ರೈತರಿಗೆಲ್ಲ ಅವರ ಒಳ್ಳೆ ಬೆಳೆ ಬರ್ಲಿ, ಆ ಬೆಳೆಗೆ ತಕ್ಕ ಒಳ್ಳೆ ಬೆಲೆ ಬರ್ಲಿ ಅಂತೇಳಿ ಹಾರೈಸಿ ನಾನು 2 ಮಾತನ್ನ ಮತ್ತೆ ಮನ್ಯಸ್ವಾಮಿ ಪಾದಾಲ್ಗೋಗಿ ಸಾರಿ ಗೋವಿಂದೋ. ಇವತ್ತು ನಾನು ಬೇಕಾದ್ರೆ ಮನ್ಯಸ್ವಾಮಿ ಅವರ ಸಂಸ್ಥೆ ಆದಂತ ಹೆಗ್ಡೆ ಅವರನ್ನು ನಾವು ನೆನೆಸ್ಬೇಕು. ಯಾಕಂದ್ರೆ ನಮ್ ಪುಣ್ಯ ಅನ್ಬೇಕು. ಆಮೇಲೆ ಕೋಡೆ ಆಯ್ತು, ಕೆರೆ ತುಂಬಿದೆ, ಎಲ್ಲ ಗ್ರಾಮಸ್ಥರಲ್ಲಿ ನೋಡಿದ್ರೆ ನಾವು ಹೇಳಿದ್ವಿ, ಸರ್ ನಮ್ಮ ಹಣೆ ಬಾರ, ನಮ್ ಪುಣ್ಯ, ನಿಮ್ ಆಶೀರ್ವಾದ ನಮ್ ಕೆರೆ ತುಂಬಿದೆ, ಕೆರೆ ತುಂಬಿದ ಮೇಲೆ ನಾವು ಪೂಜೆ ಮಾಡೋಣ ಅಂತ ನಾವು ಹೇಳಿದ್ವಿ. ಇವತ್ತು ಪೂಜೆ ನಡೆಸಿದ ಕಾರ್ತಿಕ ಸೋಮವಾರ ಶುಕ್ರವಾರದಂದು ಒಳ್ಳೆ ದಿನವೊಂದು ಬಂದು ಅವರು ನಮ್ಮ ಡಿಸ್ಟಿಕ್ ಡೈರೆಕ್ಟರು ತಾಲೂಕು ಡೈರೆಕ್ಟರ್ ಎಲ್ಲ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಗ್ರಾಮಸ್ಥರು ಎಲ್ಲ ಸೇರಿ ಎಲ್ಲ ಕೆರೆಗೆ ನಮ್ಗೆ ಹಸ್ತಾಂತರ ಮಾಡಿದ್ದಾರೆ. ಸಂತೋಷವಾಗಿ ನಾವು ಸ್ವೀಕರಿಸ್ತಾ ಇದ್ದೀವಿ. ನಿಮ್ಮ ಮಾತು ನಾನು ಮುಗಿಸ್ತಾ ಇದ್ದೀನಿ.